ಎಲ್ಲ ನನ್ನ ಪ್ರೀತಿ ಕಡೆಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಗಿಚ್ಚಿ ಗಿಲಿ ಟೀಮು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಏನಕ್ಕೆ ಬಂದಿದ್ದಾರೆ ಈ ಪ್ರೋಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೋಡ್ತಾ ಇರೋದ್ರೆ ನಮ್ಮ ಚಾನಲ್ನ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡೋದ ಮರಿಬೇಡಿ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬೋಣ. ಸೊ ಗೈಸ್, ಪ್ರಮೋಷನ್ ಐ ಅವಾಯ್ಡ್, ಬಟ್ ಬಿಗ್ ಬಾಸ್ ಕಾಂಟ್ ಅವಾಯ್ಡ್ ಪ್ರಮೋಷನ್ಸ್. ಈ ಬೆಳಗ್ಗೆ 3 ದಿನದಿಂದ ನೋಡ್ತಾ ಇದೀನಿ ಗುರುವೆ, ಈ ಪ್ರಮೋಷನ್ ಅನ್ನೋದು ಒಂದು ಪ್ರೋಮೋನ ಬಿಟ್ಟಿ ನಮಗೆ ರೋದನೆಗಳು ಕೊಡ್ತಾ ಇದಾರೆ. ಬಟ್ ನಾನು ಏನಂತ ಹೇಳಿ, ಫೈನಲ್ ವೀಕ್ ಗುರು ಒಂದ್ ಸ್ವಲ್ಪ ಹವಾ ಕೊಡಿ, ಒಂದ್ ಸ್ವಲ್ಪ ಎಲ್ಲಿ ನಿಮ್ದೊಂದು TRP ರೈಸ್ ಹವಾಮಾನನೇ ಚೇಂಜ್ ಮಾಡಕ್ ಬಿಟ್ಟಿದೆ ಕರೆಕ್ಟ್ ಹೇಳ್ಬೇಕು ಅಂತಂದ್ರೆ. ಸೊ ಐ ಥಿಂಕ್ ಬೆಳಿಗ್ಗೆ ಬಿಗ್ ಬಾಸ್ ಪ್ರೋಮೋದಲ್ಲಿ ಗಿಚ್ಚಿ ಗಿಲಿ ಟೀಮ್ ಬರುತ್ತೆ ಗೈಸ್, ಜೂನಿಯರ್ ಟೀಮ್ ಆಕ್ಚುಲಿ. ಇವಾಗ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಶೋಗಳನ್ನ ಮಾಡ್ತಾ ಇದಾರೆ. ಬಟ್ ಇಲ್ಲಿ ಗಿಚ್ಚಿ ಗಿಲಿದು ನಂದೊಂದು ಆಕ್ಚುಲಿ ಪ್ರೋಮೋದಲ್ಲಿ ಏನಿಲ್ಲ ಗೈಸ್, ಐಪ್ ಅಂತ ಏನಿಲ್ಲ, ನಾರ್ಮಲ್ ಆಗಿ ಪ್ರೋಮೋದಲ್ಲಿ ಬರ್ತಾರೆ, ಕಾಮಿಡಿಯಾಗಿ ನಾವು ಮಾತಾಡ್ತಲ್ವ ಅದೇ ರೀತಿ ಮಾತಾಡ್ತಾ ಇರ್ತಾರೆ. ಆ ಹುಡುಗಿ ಹೆಸರು ಗೊತ್ತಾಗಿಲ್ಲ ನನಗೆ. ಇಲ್ಲ ಗೊತ್ತಾಗಿಲ್ಲ ಆಕ್ಚುಲಿ. ಅವ್ರು ಬಂದು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ಬಿಟ್ಟಿದೆ, ಆ ಲೆವೆಲ್ಗೆ ಸರಿಸಾಟಿ ಆದಂತ ಒಂದು ಗಿಚ್ಚಿ ಗಿಲಿ ಶೋ ಬರ್ತಾ ಇದೆ ಅಂತ ಹೇಳ್ತಾರೆ. ಬಿಗ್ ಬಾಸ್ ಕಂಪೇರ್ ಮಾಡ್ಕೊಂಬೇಡಿ ಗಿಚ್ಚಿ ಗಿಲಿ ಟೀಮ್ ನ, ಅದೆಲ್ಲ ಫುಲ್ ಡಬಲ್ ಮೀನಿಂಗ್ ಶೋ ಅಂತ ಆಲ್ರೆಡಿ ಜನಗಳ ಬಿರುದುಗಳು ಕೊಟ್ಬಿಟ್ಟಿದ್ರು ಆಲ್ರೆಡಿ ಅವ್ರಿಗೆ. ಬಿಗ್ ಬಾಸ್ ಒಂದ್ ಲೆವೆಲ್ ಅಲ್ಲಿ ಇದೆ, ನಿಮ್ ಗಿಚ್ಚಿ ಗಿಲಿ ಶೋಲೆ ಒಂದ್ ಲೆವೆಲ್ ಇದೆ, ಸರಿನಾ? ಸೊ ನೀವು ಅದಕ್ಕೂ ಸರಿಸಾಟಿ ಆದಂತ ಒಂದು ಶೋ ಅಂತ ಹೇಳ್ತಾರೆ ಇವರು. ಮೇ ಬಿ ಮಕ್ಕಳು ಬಂದ್ರೆ ಒಂದ್ ಲೆವೆಲ್ ಕ್ಲಿಕ್ ಆಗ್ಬೋದೇನೋ. ಆಮೇಲೆ ಇನ್ನೊಂದು ಮಕ್ಕಳು ಬಂದಾಗ ನೀವು ಮತ್ತೆ ಡಬಲ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಐ ಥಿಂಕ್ ನಿಮ್ಗೆ ಇನ್ನೂ ಒಂದಷ್ಟು ಬ್ಯಾಕ್ ಲ್ಯಾಶ್ ಗಳಾಗುತ್ತೆ. ಮಕ್ಕಳುಗಳು ಪಾಪ ಅವ್ರು ಅಟ್ಲೀಸ್ಟ್ ಒಂದು ಶೋ ನೋಡಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ, ಏನೋ ಮಕ್ಕಳುಗಳು ಬಂದಿದಾರಲ್ಲ ನೋಡೋಣ ಒಂಚೂರು ಅಟ್ಲೀಸ್ಟ್ ಏನೋ ಇಟ್ಕೊಂಡು ಮಾಡ್ತಾರೆ ಅಂತ. ಐ ಥಿಂಕ್ ಒಂದ್ ಸ್ವಲ್ಪ ಡಿಗ್ನಿಫೈಡ್ ಇವ್ರು ಒಂದ್ ಸ್ವಲ್ಪ ಒಂದ್ ಲೆವೆಲ್ ಕಲಿಬೇಕು ಆಕ್ಚುಲಿ. ಅಂದ್ರೆ ಇವಾಗ ನಾನು ನೋಡಿದೀನಿ ಗೈಸ್, ತುಂಬಾ ಸತಿ ಗಿಚ್ಚಿ ಗಿಲಿ ಮಜಾ ಭಾರತ, ಇವಾಗ ಬರ್ತಾರ ಶೋಸ್ಗಳು ಜೀ ಕನ್ನಡದಲ್ಲೂ ಅಷ್ಟೇ ಡಬಲ್ ಮೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಡಬಲ್ ಮೀನಿಂಗ್ ಬಿಟ್ಟು ಕಾಮಿಡಿನೇ ಗೊತ್ತಿಲ್ಲ ಅನ್ನೋ ರೀತಿ ಅಷ್ಟು ಲೆವೆಲ್ಗೆ ಮಾಡೋದು ನೋಡಿದೀವಿ ಆಲ್ರೆಡಿ ತುಂಬಾ ಸತಿ. ಅದು ನೋಡೋದೇ ಬಿಟ್ಬಿಟ್ಟಿದೆ ಆಕ್ಚುಲಿ ಶೋಗಳು. ಮುಂಚೆ ಎಲ್ಲ ಫಸ್ಟ್ 1 ಸೀಸನ್ 2nd ಸೀಸನ್ ಬಂತು ಗೊತ್ತಾ, ಆಗ ಸಖತ್ತಾಗಿತ್ತು. ಜೀ ಕನ್ನಡದಲ್ಲೂ ಒಂದು ಕಾಮಿಡಿ ಕಿಲಾಡಿಗಳು 2 ಸೀಸನ್ 3 ಸೀಸನ್ ಚೆನ್ನಾಗಿತ್ತು. ಅದಾದ್ಮೇಲೆ ಬಂದು ಮಾತಾಡ್ತಾರೋ ವಲ್ಗಾರಿಟಿ, ಅದೇನ್ ತೋರ್ಸ್ಬೇಕು ಅಂತ ಮಾಡ್ತಾರೋ ಅಷ್ಟೇ. ಗಿಚ್ಚಿ ಗಿಲಿ ಮಜಾ ಭಾರತ ಫಸ್ಟ್ ಒಂದೊಂದು ಸೀಸನ್ ಚೆನ್ನಾಗಿತ್ತು, ಅದಾದ್ಮೇಲೆ 2ನೇ ಸೀಸನ್ 3ನೇ ಸೀಸನ್ ಏನ್ ಮಾಡ್ಕೊಂಡ್ಬಂದ್ರೆ ಎಲ್ಲ ಡಬಲ್ ಮೀನಿಂಗ್ ಮಾಡ್ಕೊಂಡ್ಬಂದ್ರು. ಆಮೇಲೆ ಟ್ಯಾಲೆಂಟ್ ಇರೋರ್ನ ಕರೆಸ್ತಲ್ಲ, ಮತ್ತೆ ರಿಪೀಟೆಡ್ಲಿ ಅವರೇ ಬರ್ತಾ ಇದಾರೆ. ಹೊಸಬ್ರು ಎಲ್ಲಿ, ಮತ್ತೆ ಹೊಸ ಮುಖಗಳು ಬರ್ಬೇಕು ಗೈಸ್. ಆಕ್ಚುಲಿ ಇವಾಗ ಏನ್ ಗೊತ್ತಾ, ಜೂನಿಯರ್ಸ್ ಕರೆಸ್ತಾರೆ. ಇವಾಗ ಇವ್ರಿಗೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಗಿಚ್ಚಿ ಗಿಲಿ ಅಂತ ಅನ್ಕೊಳ್ಳಿ, 1-2-3 ಜನ ಮಕ್ಕ ಕರ್ಕೊಂಡ್ ಬರ್ತಾರೆ. ಆ ಮುಖದವರು ಬೇರೆ ಫಿಲಮ್ಸ್ ಮಾಡಕ್ ಹೋಗ್ಬೇಕು, ಆಡಿಷನ್ಸ್ ಹೋಗ್ಬೇಕು. ಇವ್ರುಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಎಲ್ಲೂ ಫಿಲಮ್ಗಳು ಚಾನ್ಸ್ ಸಿಗ್ತಲ್ಲ ಅಂತ ಮತ್ತೆ ರಿಟರ್ನ್ ತಗೊಂಡ್ಬಂದು ಇಲ್ಲೇ ಬರ್ತದೆ, ಶೋಗಳು ಮಾಡ್ಕೊಂಡ್ ಬರ್ತಾ ಇದಾರೆ. ಐ ಥಿಂಕ್ ದೇ ಶುಡ್ ಎಂಟರ್ ಇನ್ ಟು ನ್ಯೂ ಫೀಲ್ಡ್. ಯಾಕಂದ್ರೆ ಟ್ಯಾಲೆಂಟ್ ಅಂತ ರೆಕಗ್ನೈಸ್ ಮಾಡೋದೇ ಈ ಒಂದು ಶೋ ಮುಖಾಂತರ. ಯಾಕಂದ್ರೆ ಸೀರಿಯಲ್ ಬಂದ್ಬಿಟ್ಟು ಹೆಂಗೆ ಅಂತಂದ್ರೆ ಆಡಿಷನ್ ಮುಖಾಂತರ ಇದ್ದಂಗೆ. ಆ ಆಡಿಷನ್ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಿರ ಅಂದಾಗ ಜನಗಳು ಸೀರಿಯಲ್ ಟ್ರೈ ಮಾಡಬೇಕು, ಇಲ್ಲ ಫಿಲಮ್ಗಳು ಟ್ರೈ ಮಾಡಬೇಕು. ಇವ್ರು ಅದನ್ನ ಬಿಟ್ಟು ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ನಂತರ ಮತ್ತೆ ಇವರೇ ನಡ್ಸ್ಕೊಂಡ್ ಬರ್ತಾ ಇದಾರೆ. ಸೊ ಐ ಥಿಂಕ್ ಐ ಡೋಂಟ್ ನೋ ಏನಂತ ಹೇಳ್ಬೇಕು ಅಂತ ಗೊತ್ತಿಲ್ಲ. ಇಲ್ಲ ಆ್ಯಕ್ಚುಲಿ ಅವರು ಬಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ ಬಿಟ್ವೀನು. ಸೊ ಇನ್ನು ನಿನಗೆ ನೀನು ಬರ್ತೀಯ ಅಂತ ಹೇಳ್ತಾ ಇದ್ದಾರೆ, ನಾನು ಮಕ್ಕಳಾಗಿ ಬಂದ್ಬಿಡ್ತೀನಿ ಅಂತ ಗಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅಶ್ವಿನಿ ಮೇಡಮ್ ಅವರು ಎಲ್ಲ ನಗ್ತಾ ಇದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ನಮ್ಮ ತುಕಾಲಿ ಸಂತೋಷ್ ಕೂಡ ಈ ಒಂದು ಗಿಚ್ಚಿ ಗಿಲಿ ಸೀಸನ್ ಇದರಲ್ಲಿದ್ದಾರೆ. ಅವರು ಬಂದು ನನ್ನ ಚಾರು ಅಂತ ದೇವರಾಜ್ ಸರ್ ಡೈಲಾಗ್ ಹೊಡಿತಾರೆ. ಅದೇ ರಾಜ ವರ್ಮ ತೆಲುಗುలో ಡೈಲಾಗ್ ಹೊಡಿತಾರೆ ಗುರು. ಮೇ ಬಿ ನಂಗೆ ಗೊತ್ತಿಲ್ಲ ಅದು ಕರೆಕ್ಟ್. ನನ್ನ ಚಾರು ಅಂತ ತೆಲುಗು ತರ ಕೇಳಿಸ್ಕೊಡ್ತು ಗುರು ಆಕ್ಚುಲಿ ಅದು. ಸೊ ಅದಾದ್ಮೇಲೆ ಇವರು ನನ್ನ ಅಶ್ವಿನಿ ಅಂತ ಅಂದ್ಬಿಟ್ಟು ರಘು ಅವರು ಅಶ್ವಿನಿ ಅವ್ರಿಗೆ ಹೇಳ್ತಾ ಇದಾರೆ, ಈ ಕಡೆ ನಿನಗೆ ಯಾರು ಇಷ್ಟ ಅಂತಂದ್ರೆ ಗಿಚ್ಚಿ ಗಿಲ್ಲಿ ಇಷ್ಟ ಅಂತ ರಕ್ಷಿತಾ ಅವರು ಗಿಲ್ಲಿ. ಅದ್ ಏನ್ ಗುರು ಜಪ, ಏನ್ ಕಾಂಬಿನೇಷನ್ ಗುರು ಗಿಲ್ಲಿದ್ರ ಮತ್ತೆ ರಕ್ಷಿತಾದ ಅಂತಂದ್ರೆ. ರಕ್ಷಿತಾ ಏನೇ ಮಾತಾಡಿದ್ರೆ ಫಳ್ ಅಂತ ತಲೆ ಮೇಲೆ ಹೊಡಿತಾ ಇದಾರೆ ಆಕ್ಚುಲಿ ಗಿಲ್ಲಿ. ಅಂದ್ರೆ ಈಗ ಸಾಕಾಗ್ಬಿಟ್ಟಿದೆ, ಫೈನಲ್ ಮುಗೀತು, ಇನ್ನೂ ಈ ಓಡೋಗಿ ಕ್ಯಾಮ್ರಾ ಮುಂದೆ ಮಾತಾಡೋದ್ ಬಿಟ್ಟಿಲ್ವಲ್ಲ ಅಂತ ಅವ್ರಿಗೆ ಒಂಥರ. ನಮ್ಮ ಬೇಡಿಕೆ ಏನಂತಂದ್ರೆ ಗಿಚ್ಚಿ ಗಿಲಿ ಟೀಮ್ ಅಲ್ಲಿ ಡಬಲ್ ಮೀನಿಂಗ್ ಬೇಡ. ಸೊ ಮಕ್ಕಳ ಜೊತೆ ಮಾಡ್ತಾ ಇದ್ರ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಎಸ್. ಆ್ಯಂಡ್ ನಿಮ್ಗೆ ಅನಿಸ್ತದೆ ಇವತ್ತಿನ ಪ್ರೋಮೋ ನೋಡಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆ್ಯಕ್ಚುಲಿ ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡಂಗಿದ್ರೆ, ನೆನ್ನೆ ಎಪಿಸೋಡ್ ಅಷ್ಟೇ ಒಂದು ಪ್ರಮೋಷನ್ ಟಾಸ್ಕ್ ಇರುತ್ತೆ. ಸೊ ಒಂದು ಪ್ರಮೋಷನಲ್ ಒಂದು ಇದಕ್ಕೆ ಸೀರಿಯಲ್ ಪ್ರಮೋಷನ್ ಬರ್ತಾರೆ. ಗೌರಿ ಸಿನಿಮಾಟಿಕ್ ಆಗಿ ಚೆನ್ನಾಗಿತ್ತು ಆ್ಯಕ್ಚುಲಿ. ನೆನ್ನೆ ಚಿಕ್ಕ ಹುಡುಗಿ ಬಂದಿತ್ತು, ಕ್ಯೂಟ್ ಆಗಿತ್ತು. ಆ್ಯಂಡ್ ಇದಾದ್ಮೇಲೆ ಎಲ್ಲರೂ ಕೂಡ ಸಾರಿ ಕೇಳ್ಕೋಬೋದು ಅಂತೆಲ್ಲ ಹೇಳ್ತಾರೆ. ಆ್ಯಂಡ್ ಇನ್ ಬಿಟ್ವೀನ್ ನಮ್ಮ ಯಾರು ಅಶ್ವಿನಿ ಅವರ ತಮ್ಮವ್ರು ಕೂಡ ಮನೆಗೆ ಬಂದಿದ್ರಪ್ಪ ನೆನ್ನೆ ಇದರಲ್ಲಿ. ಸೊ ಅವ್ರು ಚೆನ್ನಾಗಿ ಮಾತಾಡೋದು ನಂಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ತಮ್ಮವರು ಅದೇ ಮಾತಾಡೋ ರೀತಿ, ಆಮೇಲೆ ಒಂದ್ ಸ್ವಲ್ಪ ಬಿಹೇವಿಯರ್ ಆಗಿರ್ಬೋದು. ಅಂದ್ರೆ ಎಲ್ಲೂ ಪಾಪ ಆಮೇಲೆ ಎಲ್ಲೂ ಬಿಟ್ಕೊಟ್ಟು ಇಲ್ಲ ನೋಡಿದ್ರೆ ನೀವು. ಆಕ್ಚುಲಿ ಬೇರೆಯವರೆಲ್ಲ ಬಂದ್ಬಿಟ್ಟು ಲೈಕ್ ಅದು ಇದು ಅಂತೆಲ್ಲ ಮಾತಾಡಿದ್ರಲ್ಲ, ಅದು ಚೈತ್ರ ಕುಂದಾಪುರ ಅವ್ರ ಪರಿಚಯ ಇರೋದಲ್ವಾ, ಅದ್ರ ಬಗ್ಗೆ ಮಾತಾಡ್ತಾರೆ. ಮಾಡಬಾರ್ದಾಗಿತ್ತು. ಮೇ ಬಿ ಆಟದ ಬರದಲ್ಲೇ ಆಗ್ಬಿಟ್ಟಿದೆ ಬಿಸಿಯಲ್ಲಿ. ಸೊ ಐ ಥಿಂಕ್ ಇವಾಗ ಅದಕ್ಕೊಂದು ಪ್ರತಿಫಲ ಸಿಗಬೇಕು ನೋಡು. ಅಂದ್ರೆ ಗೆಲ್ಲೋ ರೀತಿ ಹೇಳ್ತಾರೆ, ನೀನು ಗೆಲ್ಲಬೇಕು ಅಂದ್ರೆ. ಅಶ್ವಿನಿ ಅವರು ತುಂಬಾ ಪ್ರೌಡ್ ಮೂಮೆಂಟ್ ಅಲ್ಲಿ ಹೇಳ್ಕೊಡ್ತಾರೆ. ಯಾರು ಕೂಡ ಬಿಗ್ ಬಾಸ್ ಸೀಸನ್ಗೆ ಹಿಂದೆ ಎಲ್ಲೂ ಬಂದಿರಲಿಲ್ಲ. ಈ ಸೀಸನ್ ಮುಂದೆ ಎಲ್ಲೋ ಗೊತ್ತಿಲ್ಲ, ಬಟ್ ಈ ಸೀಸನ್ ನಮ್ಮ ಫ್ಯಾಮಿಲಿ ನಾನು ಬಂದಿದ್ದೀನಿ, ಖುಷಿ ಆಯ್ತು. ಅಪ್ಪನ ಹೆಸರು ಉಳಿಸಿದ್ಯಾ ನೀನು ಅಂತ ಲೈಕ್ ಅವ್ರು ಹೇಳ್ತಾ ಇದಾರೆ.
ಖುಷಿ ಆಯ್ತು. ಏನೋ ಬಿಗ್ ಬಾಸ್ ಶೋ ಸಿಕ್ಕಿರೋದೈತಿ ನಾನು ಇದೆಲ್ಲ ಯಾಕಂದರೆ ಒಂದು ರೇರೆಸ್ಟ್ ಶೋ ಆ್ಯಕ್ಚುಲಿ ಹೇಳ್ಬೇಕು ಅನ್ನೋದ್ರೆ ತುಂಬ ಜನ ಆಪರ್ಚುನಿಟಿಗಳು ಹುಡುಕೋಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಐ ಥಿಂಕ್ ಸೂರಜ್ಗೆ ಸಿಕ್ಕಿದಂಗೆ ತುಂಬ ಖುಷಿ ಆಯಿತು. ಆ ಥರ ಇರುವಂಥ ವ್ಯಕ್ತಿಗಳನ್ನ ಒಂದು 2-3 ಜನ ಕರ್ಕೊಂಬಂದು ನಮ್ಮಂಥ ವ್ಯಕ್ತಿಗಳನ್ನ ಕರ್ಕೊಂಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಸ್ವಲ್ಪ ಬೆಳಕಿಗೆ ತರಬೇಕು. ಒಳ್ಳೆ ಟ್ಯಾಲೆಂಟ್ ಇರೋರು ಅಟ್ಲೀಸ್ಟ್ ಬೆಳೆಸಿದ್ರೆ ಐ ಥಿಂಕ್ ಮೇ ಬಿ ಅವರೊಂದು ದೊಡ್ಡ ಸ್ಟಾರ್ಗಳಾದಾಗ ಐ ಥಿಂಕ್ ಅದನ್ನು ನೆನ್ಸ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ. ಹಿಂದೆ ಬಿಗ್ ಬಾಸ್ ಜೊತೆ ನಾನು ಬಂದಾಗ ನನಗೆ ಇನ್ನೊಂದು ಆಪರ್ಚುನಿಟಿ ಸಿಕ್ತು ಅಂತ. ನೆಕ್ಸ್ಟ್ ಧನುಷ್ ಅವ್ರ ಕಸಿನ್ಸ್ ಎಲ್ಲ ಕೂಡ ವಿಶ್ ಮಾಡ್ತಾರೆ. ರಕ್ಷಿತಾ ಅವ್ರದ್ದು, ಕಾವ್ಯ ಅವ್ರದ್ದು. ಸೊ ಮೇ ಬಿ ಕಳಪೆ ಅಂದ್ರೆ ಮೇ ಬಿ ಇವತ್ತು ಕಳಿಸ್ಬೋದೇನೋ ಕಾವ್ಯವನ್ನು. ಅಂಡ್ 2 ವಿಷಯ ಇದೆ ಆಕ್ಚುಲಿ. ಕಳಪೆ ಬಂದ್ಬಿಟ್ಟು ಒಂದಿದೆ, ಎರಡನೇದು ಬಂದ್ಬಿಟ್ಟು ಅವ್ರ ತಮ್ಮಂದು ಫಸ್ಟ್ ರಿಕ್ವೆಸ್ಟ್ ಹಿಡಿದೆ. ಅವ್ರ ತಮ್ಮಂದು ಬಂದಾಗ ಅವ್ರು ಚೆನ್ನಾಗಿ ಇದು ಮಾಡಲಿಲ್ಲ, ಅದೇ ಅವ್ರಿಗೆ ಒಂದು ಬ್ಯಾಡ್ ಮೆಮೊರಿಗೆ ಉಳ್ಕೊಂಡಿದೆ. ಸೊ ಐ ಥಿಂಕ್ ತಮ್ಮನ್ನ ಮತ್ತೆ ವಾಪಸ್ ಕರ್ಸಿ ಬಿಗ್ ಬಾಸ್ ಅಂತ ಹೇಳಿದ್ದಾರೆ. ನೋಡುವ, ಕೊಟ್ಬಿಡ್ತಾರೆ. ಹೆಂಗು ಈಸಿ ಇದೆ ಕಳಪೆಯಲ್ಲಿ, ಒಂದು ಅರ್ಧ ಗಂಟೆ 10 ನಿಮಿಷ. ಅಂಡ್ ಇನ್ನೊಂದು ಒನ್ ಮೋರ್ ಥಿಂಗ್, ನೆನ್ನೆ ನೈಟು 12 ಗಂಟೆಗೆ ಲೈವ್ ಎಂಡ್ ಆಗಿದೆ. ಎಲ್ಲರೂ ಕೂಡ ವೋಟಿಂಗ್ನ ಕೇಳ್ಕೊಳ್ತಾ ಇದ್ದಾರೆ. ಇವತ್ತಿನ ಎಪಿಸೋಡಲ್ಲಿ ವೋಟಿಂಗ್ ಕೇಳಿಸಿ ಎಂಡ್ ಮಾಡಿಸ್ತಾರೆ. ಸೊ ನೆನ್ನೆ ನೈಟು 12ವರೆಗೇನೋ ಸಮಥಿಂಗ್ ಲೈವಲ್ಲಿ ನಡೀತಾ ಇತ್ತು. 1 ಗಂಟೆಗೆ ಎಂಡ್ ಆಯ್ತು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು ಪ್ರೋಮೋ ಮತ್ತು ಎಪಿಸೋಡು. ನೆನ್ನೆ ಎಪಿಸೋಡಲ್ಲಿ ಏನು ಅದೇ ಇಷ್ಟೆಲ್ಲ ಇದ್ದಿದ್ದು. ಸೊ ಇದಾಗಿತ್ತು. ಸೊ ನಿಮಗೆ ಅನಿಸ್ತದೆ ನೆನ್ನೆ ಎಪಿಸೋಡ್ ಬಗ್ಗೆ ಆ್ಯಂಡ್ ಇವತ್ತಿನ ಪ್ರೋಮೋ ಬಗ್ಗೆ ನೀವು ಯಾರಿಗೆ ವೋಟ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.